ನ್ಯೂಸ್18 ಕನ್ನಡದ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಶಾಲೆ ವಿಚಾರದಲ್ಲಿ ನಡೆದಂತಹ ಒಂದು ವಿವಾದಾತ್ಮಕ ಬೆಳವಣಿಗೆ ಇದು ಕನ್ನಡಪರ ಹೋರಾಟಗಾರರಿಗೆ ಸದ್ಯ ಆಕ್ರೋಶಕ್ಕೆ ಕಾರಣವಾಗಿರತಕ್ಕಂಥದ್ದು. ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಯನ್ನು ಏರಿಕೆ ಮಾಡೋಕ್ಕೆ ಇಲ್ಲಿನ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರು ಪ್ರಯತ್ನ ಪಡಬೇಕಿತ್ತು. ಆದರೆ ಶಿಕ್ಷಣ ಇಲಾಖೆಯೇ ಸರ್ಕಾರಿ ಶಾಲೆಯ ಕೊಠಡಿಗಳನ್ನು ಖಾಸಗಿಯವರಿಗೆ ನೀಡಿದಂತಹ ಒಂದು ವಿವಾದಾತ್ಮಕ ಪ್ರಕರಣ ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಬೆಳಗಾವಿಯ ಪ್ರತಿಷ್ಠಿತ ಬಡಾವಣೆಯಾದಂಥ ಟಿಳಕವಾಡಿಯ ಮರಾಠಿ ಶಾಲೆ ಸಂಖ್ಯೆ 9ರಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ಶಾಲೆಗೆ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥದ್ದು. ಶಾಲೆ ಸುಮಾರು 107 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿದೆ. ಇಲ್ಲಿ ಕಲಿತಂತ ಅನೇಕರು ಕೂಡ ಉನ್ನತ ಹುದ್ದೆಗಳನ್ನು ಏರಿದ್ದಾರೆ ಮತ್ತು ಈ ಒಂದು ಶಾಲೆ ಅತ್ಯಂತ ಪ್ರತಿಷ್ಠಿತ ಶಾಲೆ ಆಗಿರ್ತಕ್ಕಂಥದ್ದು. ಈಗ ಟಿಳಕವಾಡಿ ಬಡಾವಣೆಯಲ್ಲಿ ಅನೇಕ ನೂರಾರು ಪ್ರತಿಷ್ಠಿತ ಶಾಲೆ ಇದ್ರೂ ಕೂಡ ಈ ಹಿಂದೆ ಮರಾಠಿ ಮಾಧ್ಯಮದಲ್ಲಿ ಕಲಿಯಕ್ಕೆ ಮತ್ತು ಮರಾಠಿ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಕಲಿಯಕ್ಕೆ ಇದೊಂದು ಏಕೈಕ ಶಾಲೆಯಾಗಿತ್ತು. ಆದರೆ ಈಗ ಶಾಲೆ ಅಳಿವಿನಂಚಿಗೆ ತಲುಪಿರ್ತಕ್ಕಂಥದ್ದು ದುರಂತದ ಸಂಗತಿ. ಏನು ಇಲ್ಲಿ ಕಲಿತಂತ ಅನೇಕರು ಕೈ ಜೋಡಿಸಿದ್ರೆ ಈ ಶಾಲೆ ಇವತ್ತು ಉದ್ಧಾರ ಆಗ್ತಿತ್ತು. ಆದರೆ ಇಲ್ಲಿ ಕಲಿತು ಹೋದಂತರು ಶಾಲೆಯನ್ನ ಮರ್ತಿದ್ದ ಕಾರಣಕ್ಕಾಗಿ ಇವತ್ತು ಶಾಲೆ ಅಳಿವಿನಂಚಿನಲ್ಲಿ ತಲುಪಿದೆ. ಶಾಲೆಯಲ್ಲಿ ಕೇವಲ ಸಂಖ್ಯೆ ಇವತ್ತು 33ಕ್ಕೆ ತಲುಪಿರ್ತಕ್ಕಂಥದ್ದು. 1ರಿಂದ 7ನೇ ತರಗತಿವರೆಗೆ ಕೇವಲ 33 ಮಕ್ಕಳು ಇಲ್ಲಿ ಹಾಜರಾತಿದ್ದಾರೆ. ಹೀಗಾಗಿ ಈ ಒಂದು ಶಾಲೆಯಲ್ಲಿ ಸುಮಾರು 10 ಕೊಠಡಿಯಷ್ಟು ಇದೆ. ಹೀಗಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಒಂದು ಎಡವಟ್ಟನ್ನು ಮಾಡಿರ್ತಕ್ಕಂಥದ್ದು. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇಲ್ಲಿನ ಕೊಠಡಿಯನ್ನ ಖಾಸಗಿಯವರಿಗೆ ನೀಡಿದ್ದಾರೆ. ಖಾಸಗಿಯವರಿಗೆ ನೀಡಕ್ಕೆ ಬೆಳಗಾವಿಯ 2 ಶಾಸಕರು ಕೂಡ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಆದರ್ಶ್ ಬಾಲಿಕಾ ವಿದ್ಯಾಲಯ ಅಂತಕ್ಕಂಥ ಒಂದು ಖಾಸಗಿ ಶಾಲೆಯ ಕಟ್ಟಡ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಆ ಒಂದು ಶಾಲೆಗೆ ಇಲ್ಲಿನ ಕೊಠಡಿಗಳನ್ನ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಬಿಟ್ಟುಕೊಟ್ಟು ಕೇವಲ 3 ಕೊಠಡಿಗಳಲ್ಲಿ ಈಗ ಮರಾಠಿ ಮಾಧ್ಯಮದ 7ನೇ ತರಗತಿವರೆಗೂ ಶಾಲೆ ನಡೆಸಲಾಗುತ್ತೆ. ಒಂದು ಕೊಠಡಿಯಲ್ಲಿ 1ರಿಂದ 3, ಮತ್ತೊಂದು ಕೊಠಡಿಯಲ್ಲಿ 4ರಿಂದ 6, ಹೀಗೆ ಒಂದೊಂದು ಕೊಠಡಿಯಲ್ಲಿ ತರಗತಿಗಳನ್ನ ಮರ್ಜ್ ಮಾಡಿ ಇಲ್ಲಿನ ಶಿಕ್ಷಕರು ಪಾಠವನ್ನು ಕಲಿಸ್ತಾ ಇದ್ದಾರೆ. 3 ಜನ ಇಲ್ಲಿ ಶಿಕ್ಷಕರು ಕರ್ತವ್ಯವನ್ನ ನಿರ್ವಹಣೆಯನ್ನ ಸದ್ಯ ಮಾಡ್ತಕ್ಕಂಥದ್ದು. ಈ ಒಂದು ಬೆಳಗಾವಿ DDPI ಲೀಲಾವತಿ ಹಿರೇಮಠ್ ಮಾಡಿದಂತಹ ಆದೇಶ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ. ಯಾಕಂದ್ರೆ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡ ಉಳಿಬೇಕು, ಕನ್ನಡ ಮತ್ತು ಕನ್ನಡ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಬೆಳೆಸಬೇಕು ಅಂತೇಳಿ ಅನೇಕ ಹೋರಾಟಗಳು ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಈಗ ಈ ರೀತಿ ಸರ್ಕಾರಿ ಶಾಲೆಯ ಕೊಠಡಿಗಳನ್ನ ಖಾಸಗಿಯವರಿಗೆ ನೀಡಿದ್ದು ಸಾಕಷ್ಟು ಆಕ್ರೋಶ ಮತ್ತು ಟೀಕೆಗೆ ಗುರಿಯಾಗುತ್ತೆ. ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ ಕನ್ನಡ ಮರಾಠಿ ಇಲ್ಲಿ ಪ್ರತಿ ಬಾರಿಯೂ ಕೂಡ ಹೋರಾಟಗಳು ನಡೀತಿವೆ. ಇಂತಹ ಸಂದರ್ಭದಲ್ಲಿ ಈ ಒಂದು ನಿರ್ಧಾರ ಅವಶ್ಯಕತೆ ಇತ್ತ ಅಂತಕ್ಕಂಥ ಪ್ರಶ್ನೆಗಳಿದೆ. ಯಾಕಂದ್ರೆ ಕೋವಿಡ್ ಮುಗಿದಂತ ಸಂದರ್ಭದಲ್ಲಿ ಅನೇಕ ಪೋಷಕರು ಸರ್ಕಾರಿ ಶಾಲೆಗಳತ್ತ ಮುಖವನ್ನ ಮಾಡಿದ್ರು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ದಾಖಲಾತಿ ಸಂಖ್ಯೆ ಆ ಸಂದರ್ಭದಲ್ಲಿ ಏರಿಕೆ ಆಗಿತ್ತು. ಇದನ್ನ ಮುಂದುವರಿಸುವ ನಿಟ್ಟಿನಲ್ಲಿ ಸರ್ಕಾರ ವೈಫಲ್ಯಗೊಂಡಿರ್ತಕ್ಕಂಥದ್ದು. ಈಗ ಗಣನೀಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಕುಸಿತಾ ಇದೆ. ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನ ಸೆಳೆಯಕ್ಕೆ ಶಿಕ್ಷಕರು ಪ್ರಯತ್ನ ಪಡಬೇಕಿತ್ತು. ಆದರೆ ಶಿಕ್ಷಕರೇ ಮತ್ತು ಶಿಕ್ಷಕರಿಗೆ SDMC ಮತ್ತು DDPI ಎಲ್ಲರೂ ಕೂಡ ಈ ಒಂದು ನಿರ್ಧಾರವನ್ನು ಸರ್ಕಾರಿ ಕೊಠಡಿಗಳನ್ನ ಖಾಸಗಿಯವರಿಗೆ ನೀಡುವಂತಹ ನಿರ್ಧಾರ ಏನಿದೆ ಸಾಕಷ್ಟು ಸದ್ಯ ಟೀಕೆಗೆ ಗುರಿಯಾಗಿರ್ತಕ್ಕಂಥದ್ದು. ಈ ಬಗ್ಗೆ ಬೆಳಗಾವಿಯ CEO ರಾಹುಲ್ ಶಿಂದೆ ಕೂಡ ಈಗ ಇದನ್ನ ಗಮನ ಹರಿಸಿದ್ದಾರೆ ಮತ್ತು DDPI ಅವರಿಗೆ ಈ ಒಂದು ಪ್ರಕರಣ ಕುರಿತಂತೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಸದ್ಯ ಜಾರಿ ಮಾಡಲಾಗಿರ್ತಕ್ಕಂಥದ್ದು. ಸರ್ಕಾರದ ನಿಯಮಾವಳಿಗಳನ್ನ ಯಾವ ನಿಯಮಾವಳಿ ಅಡಿಯಲ್ಲಿ ನೀವು ಖಾಸಗಿಯವರಿಗೆ ಕೊಠಡಿ ಕೊಟ್ರಿ, ಒಂದು ವೇಳೆ ಕೊಟ್ಟಂತ ಸಂದರ್ಭದಲ್ಲಿ ಏನಾದರೂ ಬಾಡಿಗೆಯನ್ನು ನಿಗದಿ ಮಾಡಿದ್ರ ಅಥವಾ ಉಚಿತವಾಗಿ ಕೊಟ್ರ, ಯಾರ ಒತ್ತಡದಿಂದ ಕೊಟ್ರಿ, ಹೀಗೆಲ್ಲ ಶೋಕಾಸ್ ನೋಟಿಸ್ ಅನ್ನ ಕಾರಣ ಕೇಳಿ ಈಗ ಸದ್ಯ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ನಮ್ಮ DDPI ಅವರಿಗೆ ನಾವು ಸ್ಪಷ್ಟೀಕರಣ ಕೇಳ್ತೀವಿ, ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತೀವಿ. ಯೂಶ್ವಲಿ ನಾವು ಪರ್ಮಿಷನ್ ತೊಗೊಂಡ್ಬಿಟ್ಟು ಮಾಡಬೇಕಾಗಿರುತ್ತೆ ಮತ್ತು ಬಾಡಿಗೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ದೇರ್ ಆರ್ ರೂಲ್ಸ್, ಯಾವ ಪ್ರಿಮೈಸಸ್ ಕೊಡ್ಬೋದು, ಯಾವ ಪ್ರಿಮೈಸಸ್ ಕೊಡಬಾರ್ದು ಅಂತ ಅನ್ನೋದು ಭಾಳ ಸ್ಪಷ್ಟ ರೂಲ್ಸ್ ಇರುತ್ತೆ. ಸೊ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಮುಖಾಂತರ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಶೋಕಾಸ್ ನೋಟಿಸ್ ಇಶ್ಯೂ ಈಗಾಗಲೇ ಜಾರಿ ಮಾಡಿದ್ದೀವಿ. ಇದಕ್ಕೆ DDPI ಲೀಲಾವತಿ ಹಿರೇಮಠ್ ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಎಲ್ಲೂ ಕೂಡ ಸರ್ಕಾರಿ ಶಾಲೆಯ ಕೊಠಡಿಗಳನ್ನ ಖಾಸಗಿಯವರಿಗೆ ನೀಡಿರಲಿಲ್ಲ. ಇದು ಬೆಳಗಾವಿಯಲ್ಲೇ ಮೊದಲ ಪ್ರಕರಣ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಕಲಿತಾರೆ. ಆದರೆ ಆ ವಿದ್ಯಾರ್ಥಿಗಳು ಯಾರು ಕೂಡ ಫ್ರೀ ಆಗಿ ಕಲಿಯಲ್ಲ. ಅವರು ಸಾವಿರಾರು ರೂಪಾಯಿ ಹಣವನ್ನ ಆ ಶಾಲೆಗೆ ಕಟ್ಟಿ, ಡೊನೇಷನ್ ರೂಪದಲ್ಲಿ ಕಟ್ಟಿ ಮತ್ತು ಫೀಸ್ನಲ್ಲಿ ಕಟ್ಟಿ ಅಲ್ಲಿ ದಾಖಲಾಗಿರ್ತಾರೆ. ಅಂತಹ ಮಕ್ಕಳಿಗೆ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಕೊಠಡಿಯನ್ನ ಕೊಟ್ಟು ಕಲಿಸುವುದರಲ್ಲಿ ಯಾವುದೇ ರೀತಿ ಅರ್ಥ ಉಳಿದಿಲ್ಲ. ಇದು ಮುಂದೆ ಪ್ರಭಾವಿಗಳು ಇದೇ ರೀತಿ ಮಾಡ್ತಾ ಹೋದ್ರೆ ಸರ್ಕಾರಿ ಶಾಲೆಗಳು ಇಲ್ಲದಂತಹ ಸ್ಥಿತಿಯೂ ಕೂಡ ಆಗಬಹುದು ಅಂತಕ್ಕಂಥ ಆತಂಕ ಕೂಡ ಬೆಳಗಾವಿಯಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡ ಮತ್ತು ಮರಾಠಿ ಶಾಲೆಗಳು ಅಳಿವಿನಂಚಿಗೆ ತಲುಪಿದೆ. ಯಾಕಂದ್ರೆ ಕನ್ನಡ
ಕನ್ನಡ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಖಾಸಗಿಯವರ ಮೊರೆ ಹೋದ್ರೆ ಮರಾಠಿ ಶಾಲೆಗಳಲ್ಲಿ ಒಂದು ಬೇರೆ ಪರಿಸ್ಥಿತಿ ಇದೆ. ಇಲ್ಲಿ ಮರಾಠಿ ಕಲ್ತ್ರೆ ನಮಗೆ ಉದ್ಯೋಗ ಸಿಗಲ್ಲ, ನಾವು ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ಇಂಗ್ಲಿಷ್ನತ್ತ ಮೊರೆ ಹೋಗ್ತಾ ಇದ್ದಾರೆ. ಹೀಗಾಗಿ ಕನ್ನಡ ಮತ್ತು ಮರಾಠಿ ಶಾಲೆ ಎರಡರಲ್ಲೂ ಕೂಡ ಗಣನೀಯವಾಗಿ ಇಲ್ಲಿ ಏನು ಹಾಜರಾತಿ ಸಂಖ್ಯೆ ಕುಸಿತಗೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಶಿಕ್ಷಕರು ಜಾಗೃತಿಯನ್ನು ಮೂಡಿಸಬೇಕಿತ್ತು. ಆದರೆ ಶಿಕ್ಷಕರೇ ಈಗ ಕೊಠಡಿಗಳನ್ನ ಬಿಟ್ಟುಕೊಟ್ಟಿದ್ದು ಸಾಕಷ್ಟು ಟೀಕೆಗೆ ಗುರಿಯಾಗಿದೆ. ಈಗ ರಾಹುಲ್ ಶಿಂದೆ ಈ ಒಂದು ಪ್ರಕರಣದ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ ಮತ್ತು DDPI ಕೂಡ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ಬರುತ್ತವೆ, ಕೇವಲ ಉಚಿತವಾಗಿ ಕೊಟ್ರ ಅಥವಾ ಏನಾದರೂ ಬಾಡಿಗೆಯನ್ನು ಫಿಕ್ಸ್ ಮಾಡಿ ತಮ್ಮ ಜೇಬಿಗೆ ಹಾಕೊಂಡ್ರ ಅಧಿಕಾರಿಗಳು ಅನ್ನೋದ್ರ ಬಗ್ಗೆಯೂ ಕೂಡ ಸಾರ್ವಜನಿಕರಿಗೆ ಮಾಹಿತಿ ಸಿಗಬೇಕಿದೆ. ಮತ್ತು ಕನ್ನಡ ಪರ ಹೋರಾಟಗಾರರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಇದು ಯಾವುದೇ ರೀತಿ ಸಾಧ್ಯ ಇಲ್ಲ, ಸರ್ಕಾರದ ಯಾವುದೇ ರೂಲ್ಸ್ಗಳಲ್ಲೂ ಕೂಡ ಈ ರೀತಿ ಕೊಡುವುದು ಒಂದು ವಾಡಿಕೆ ಇರಲ್ಲ. ಇದು ಮೊದಲ ಪ್ರಕರಣ ಆಗಿದ್ರಿಂದ ಈ ಬಗ್ಗೆ ಈಗ ಸರ್ಕಾರ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಈಗ ಮತ್ತೊಂದು ಕಡೆ ಏನು ಅಂತಂದ್ರೆ ಈ ಒಂದು ತಪ್ಪು ಮಾಡಿದಂತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಹೋರಾಟಗಾರರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೋಡಿ, ಮೊನ್ನೆ ಮಧು ಬಂಗಾರಪ್ಪನವ್ರು ಬಂದಾಗ ನಾವು ಮನವಿ ಕೂಡ ಕೊಟ್ಟಿದ್ವಿ, ಸರ್ಕಾರಿ ಶಾಲೆ ಉಳಿಬೇಕಂತ ಹೇಳಿ. ಈಗ DDP ಅವರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಅವರಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಆ ನೋಟಿಸ್ ಪ್ರಕಾರ ನಮಗೆ ಬೇಡ. ನೋಟಿಸ್ ಕೊಟ್ಟು ಏನು ಮಾಡಾರದ್ರಿ, ಅವ್ರನ್ನ ಅಮಾನತ್ ಮಾಡಬೇಕಲ್ಲ, ಅಮಾನತ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು. ಇವ್ರು ಕೊಟ್ಟಿರ್ತಾರ, ಮನವಿ ಕೊಟ್ಟಿರ್ತಾರ, ತಾನಾಗಿ ಪರ್ಮಿಷನ್ ಕೊಟ್ಟಿರ್ತಾರ, ನಾವು ಇನ್ಕ್ವೈರಿ ಮಾಡ್ತೇವಂತ ಮತ್ತು ಒಳ್ಳೆ ನಮ್ಮನ್ನ ಪಾಠ ಕಲಿಸ್ತಾರಲ್ಲ, ಈ ರೀತಿ ನಮಗೆ ಬೇಡ. ಸರ್ಕಾರಿ ಶಾಲೆ ಉಳಿಯಬೇಕಾದ್ರೆ ಸರ್ಕಾರದ ಜವಾಬ್ದಾರಿಯಿಂದ ಆ ಸಚಿವರ ಯಾರಾಗಿದ್ರಿ ಅವ್ರನ್ನೆಲ್ಲ ಇವ್ರನ್ನ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯಿಂದ ಸಸ್ಪೆಂಡ್ ಮಾಡಿ ಅಮಾನತ್ ಮಾಡಿ ಹೊರಗಡೆ ಹಾಕಬೇಕು. ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ನಿರಂತರವಾಗಿ ಹೋರಾಟ ಮಾಡೇ ಮಾಡ್ತೀವಿ. ಈ ಸರ್ಕಾರಿ ಶಾಲೆ ಉಳಿಸುವಂತ ಇವ್ರ ಕಡೆ ಆಗಲಿಲ್ಲ ಅಂದ್ರೆ ನೀವು ಮನ್ಯಾಗ ಕುಂದ್ರಬೇಕಲ್ಲ. ನೀವ್ಯಾಕೆ ನಿಮ್ಗೆ ಖಾಸಗಿ ಶಾಲೆಯವ್ರಿಗೆ ನೀವು ಪರ್ಮಿಷನ್ ಕೊಟ್ಟು ಖಾಸಗಿ ಶಾಲೆಯವರು ಇದನ್ನ ನಡೆಸ್ತಾ ಇದಾರಲ್ಲ, ನಿಮ್ಗೆ ಖಾಸಗಿ ಶಾಲೆ ಬೇಕಾದ್ರೆ ನೀವಾಗ ಖಾಸಗಿದವ್ರ ಜೊತೆ ಹೋಗಿರಿ, ಗೌರ್ಮೆಂಟ್ ಇಂದ ಪಗಾರ ತಗೊಂತೀರಿ, ಹಣ ತಗೊಂತೀರಿ, ಇಷ್ಟೆಲ್ಲ ತಗೊಂಡು ಮತ್ತು ನೀವು ಗೌರ್ಮೆಂಟ್ ಶಾಲೆ ಮುಚ್ಚುವಂತ ಕೆಲಸ ಮಾಡ್ತೀರಲ್ಲ, ನಿಮ್ಮನ್ನ ಮೊದಲನೇದಾಗಿ ಇದು DDP ಅವರಿಗೆ ಮತ್ತು BO ಅವರಿಗೆ ಅಮಾನತು ಮಾಡುವವರಿಗಿನ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡೇ ಮಾಡ್ತೇವೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇನ್ನು ಈಗ CO ರಾಹುಲ್ ಶಿಂದೆ ಅವರು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಮತ್ತು ಯಾರನ್ನ ಈ ಒಂದು ತನಿಖೆಗೆ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲೂ ಎಲ್ಲೂ ಕೂಡ ಸರ್ಕಾರಿ ಶಾಲೆಗಳ ಕೊಠಡಿಗಳನ್ನ ಇನ್ನು ಮುಂದೆ ಯಾರೂ ಖಾಸಗಿಯವರು ಬಳಸದಂತಹ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಯಾಕಂದ್ರೆ ಕನ್ನಡ ಮತ್ತು ಮರಾಠಿ ಶಾಲೆಗಳು ಬೆಳಗಾವಿ ಭಾಗದಲ್ಲಿ ಅಳಿವಿನಂಚಿರುವ, ರಾಜ್ಯದಲ್ಲಿಯೂ ಕೂಡ ಈಗ ಗಣನೀಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕುಸಿತ ಇರತಕ್ಕಂಥದ್ದು. ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಉಚಿತ ಬಟ್ಟೆ, ಉಚಿತ ದಿನವೂ ಕೂಡ ಮೊಟ್ಟೆ ಕೊಡ್ತಕ್ಕಂಥದ್ದು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇಷ್ಟಾದರೂ ಕೂಡ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇಲ್ಲ, ಪ್ರತಿ ವರ್ಷದಿಂದ ವರ್ಷಕ್ಕೆ ಕುಸಿತ ಕಾಣ್ತಾ ಇದೆ. ಈ ನಡುವೆ ಈ ರೀತಿ ನಿರ್ಧಾರಗಳು ಶಿಕ್ಷಣಕ್ಕೆ ಮತ್ತಷ್ಟು ಪೆಟ್ಟು ಕೊಡುವಂತಹ ಸಾಧ್ಯತೆ. ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರ ಆಗ್ರಹವಾಗಿದೆ.